ಈ ಎರಡು ರಾಶಿಯವರು ಮದುವೆಯಾದಾಗ ಅದು ಶಿವ ಮತ್ತು ಪಾರ್ವತಿಯ ಮದುವೆಯಂತೆ. ಹಾಗಾದರೆ ಆ ರಾಶಿಗಳು ಯಾವುದು ಅನ್ನೋದನ್ನು ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ಎರಡು ರಾಶಿಯವರು ಮದುವೆಯಾದಾಗ ಶಿವ ಮತ್ತು ಪಾರ್ವತಿಯ ವಿವಾಹವಾದಂತೆ. ದೇವರ ಪ್ರೀತಿಯು ಐಹಿಕ ಜಗತ್ತಿನಲ್ಲಿ ಲೆಕ್ಕಾಚಾರದ ಅಭಿವ್ಯಕ್ತಿಯಾಗಿದೆ. ಹಿಂದೂ ಧರ್ಮದಲ್ಲಿ ಮದುವೆಯ ಸಂದರ್ಭದಲ್ಲಿ ಜಾತಕ ನೋಡುವುದು ವಾಡಿಕೆ. ದಂಪತಿಗಳ ಜಾತಕ ಹೊಂದಾಣಿಕೆಯಾದಾಗ ಮಾತ್ರ ಮದುವೆಯ ಬಗ್ಗೆ ಚರ್ಚೆ ಮುಂದುವರಿಯುತ್ತದೆ. ಸಮಸ್ಯೆ ಕಂಡುಬಂದರೆ ಸೂಕ್ತ ರಿಪೇರಿ ಮಾಡಿಸಿ ಮದುವೆ ಸಮಾರಂಭ ನಡೆಸಲಾಗುತ್ತದೆ. ಧರ್ಮಗ್ರಂಥಗಳ ಪ್ರಕಾರ ಕೆಲವು ರಾಶಿ ಚಕ್ರಗಳ ಚಿಹ್ನೆಗಳು ಮದುವೆಯಾದಾಗ ಶಿವ ಪಾರ್ವತಿಯರನ್ನು ಮದುವೆಯಾಗುತ್ತಾರೆ. ಯಾವ ರಾಶಿಯವರು ಇಂತಹ ವಿಶಿಷ್ಟ ಗುಣಗಳನ್ನು ಹೊಂದಿದ್ದಾರೆ ಎಂದು ನೋಡೋಣ. ಮೇಷ ಮತ್ತು ವೃಶ್ಚಿಕ, ಈ ಎರಡು ರಾಶಿಯವರ ವಿವಾಹವು ಶಿವ ಮತ್ತು ಪಾರ್ವತಿಯರ ವಿವಾಹದಂತೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಇದು ಶಿವನ ಉಗ್ರ ಶಕ್ತಿ, ಪಾರ್ವತಿಯ ಸೌಮ್ಯ ಸ್ವಭಾವದಿಂದಾಗಿ ಈ ಎರಡು ಭಾವನೆಗಳು ಒಂದಾದರೆ ಒಳ್ಳೆಯದು. ಅಂದರೆ ಎಷ್ಟೇ ಮುಂಗೋಪಿಯಾಗಿದ್ದರೂ ಸುಮ್ಮನಿದ್ದರೆ ಸುಮ್ಮನಾಗುತ್ತಾರೆ. ಇನ್ನಿದು ಈ ಎರಡು ರಾಶಿಗಳು ಮದುವೆಯಾದರೆ ಶಿವ ಪಾರ್ವತಿಯನ್ನೇ ಮದುವೆಯಾದಂತೆ ಎನ್ನು ಮಾಹಿತಿಯಾಗಿರುತ್ತೆ. ಈ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೊಸದಾಗಿ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.